ಪದಾಧಿಕಾರಿಗಳು, ನಮ್ಮ ಇಒ ಸರ್, ನಮ್ಮ ನಗರದ ಆಯುಕ್ತರು, ಎಲ್ಲ ನಮ್ಮ ಆಡಳಿತ ಕುಟುಂಬದ್ದು ಹಾಗೂ ಶ್ರೀ ವಿಶ್ವಕರ್ಮ ಜಗನ್ನಾಚಾರ ಕುಲಸ್ಥರು ಹಾಗೂ ಮಾತೃಗಿತ್ತರು ವಿಶೇಷವಾಗಿ ಆಗಮಿಸಿದ್ರಿ. ಎಂದಿನಂತೆ ನಮ್ಮ ಅಮರ ಶ್ರೀ ಜಗನ್ನಾಚಾರ್ಯರ ಜಯಂತಿಯನ್ನು, ಸಂಸ್ಕರಣ ದಿನವನ್ನು ಏನು ವಿಶೇಷವಾಗಿ ನಡೆಸ್ಕೊಡ್ಬೇಕಂತ ಮನವಿಯನ್ನು ನೀವು ಸಲ್ಲಿಸಿದ್ದೀವಿ. ನಾವು ಪ್ರತಿ ವರ್ಷ ಕೂಡ ಪ್ರತಿ ಹಬ್ಬವನ್ನು ಕೂಡ ವಿಭಿನ್ನವಾಗಿ ವಿಶೇಷವಾಗಿ ಮಾಡ್ಕೊಳ್ಳೋದು. ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷಕ್ಕೆ, ಇನ್ನೊಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಎಲ್ಲಾ ಜಾತಿಗಳನ್ನ ಗುರುತಿಸತಕ್ಕಂಥ ಇವತ್ತು ಮಹಾ ಒಂದು ಏನು ನಮ್ಮಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ನಮ್ಮ ಜಾತಿಯಲ್ಲಿ ಗುರುಸು ಅಂತ ಕೇಳ್ತಾರೆ. ಗುರುಸು ಅಂದಿನ ನಿಮ್ಮ ಜಾತಿಯಲ್ಲಿ ಓದಿರ್ತಕ್ಕಂಥ ಮಕ್ಕಳನ್ನ ವಿಶೇಷವಾಗಿ ಅವ್ರನ್ನ ಇನ್ನೂ ಉನ್ನತ ಕೇಳಲಿಕ್ಕೆ ಏನೇನು ಸಹಾಯ ಬೇಕು ಎಲ್ಲಾ ಜಾತಿವರೆಗೂ ನಾವು ಸಹಾಯ ಮಾಡ್ಕೊಂಡ್ ಬರ್ತಾ ಇದ್ವಿ. ವಿಶೇಷವಾಗಿ ನಾನು ಬಂದಿದ್ದಾದ್ಮೇಲೆ ಎಲ್ಲಾ ಜಾತಿಯ ಮಕ್ಕಳನ್ನು ಕೂಡ ವಿದ್ಯಾಭ್ಯಾಸ ತೋರಿಸ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಲಾಸ್ಟ್ ಕೂಡ ಜಯಂತಿಯನ್ನ ತುಂಬಾ ಅದ್ಭುತವಾಗಿ ಒಂದು ವಿಶೇಷ ಅರ್ಥ ರೂಪದಲ್ಲಿ ಕೂಡ ಮಾಡ್ಕೊಂಡ್ವಿ. ಸೊ ಇದೇ ನಿಮ್ಮ ಕೋರಿಕೆಯ ಮೇಲೆ ಇದೇ 1ನೇ ತಾರೀಕು ಏನು ಅರ್ಥಪೂರ್ವಕವಾಗಿ ಜಯಂತಿಯನ್ನು ಮಾಡಬೇಕು ಅಂದ್ರೆ ಒಂದು ಕುರುಡುಮಲೆ ದೇವಸ್ಥಾನದ ಆವರಣದ ಒಳಗಡೆ ಒಂದು ದೊಡ್ಡ ಒಂದು ಪೆಂಡಲ್ ಹಾಕಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಇವತ್ತು ತಾಲೂಕು ಇರ್ತಕ್ಕಂಥ ಶಿಲ್ಪಿಗಳಿಗೆ ಕರೆದು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಈ ಹಬ್ಬವನ್ನು ಆಚರಣೆ ಮಾಡಕ್ಕೆ ಈಗಾಗಲೇ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಈಗಾಗಲೇ ತಾಲೂಕಿನ ಎಲ್ಲ ಕಚೇರಿಗಳಲ್ಲಿ ಕೂಡ ಒಂದು ಇದು ಮಾಡಿ ಅಲ್ಲಿಗೆ 11 ಗಂಟೆಗೆ ಬರೋ ಥರ ಸೂಚನೆಯನ್ನು ಕೊಡ್ತೀನಿ. ಬಂದಾದ್ಮೇಲೆ ಅಲ್ಲಿ ಬರ್ತಕ್ಕಂಥ 1ನೇ ತಾರೀಕು ವಿಶೇಷವಾದ ದಿನ ಇದೆ. ಇವತ್ತು ಹೊಸ ವರ್ಷದ ಆಚರಣೆ ಕೂಡ ವಿಶೇಷವಾದ ಭಕ್ತಾದಿಗಳು ಇಡೀ ಜಿಲ್ಲೆಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಕುರುಡುಮಲೆಗೆ ಬಂದು ಹೋಗ್ತಾರೆ. ಬರ್ತಕ್ಕಂಥ ಭಕ್ತಾದಿಗಳು ಕೂಡ ವಿಶೇಷವಾಗಿ ನಿಮ್ಮ ಒಂದು ಆಚರಣೆ ಮೂಲಕ ಒಂದು ಊಟದ ವ್ಯವಸ್ಥೆ ಕೂಡ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆನ ಕೂಡ ನಾನು ಮಾಡ್ತೀನಿ. ಈ ಒಂದು ಹಬ್ಬವನ್ನ ಒಂದು ಅರ್ಥಪೂರ್ಣಕವಾಗಿ ಲಾಸ್ಟ್ ವರ್ಷ ಏನ್ ಮಾಡಿದ್ವಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ವರ್ಷ ಉನ್ನತಿ ಬರಲಿಕ್ಕೆ ನಾವು ಮಾಡಿದ್ವಿ. ಈ ವರ್ಷವನ್ನ ಇವತ್ತು ನೀವು ಬೇಗ ಲೀಸ್ಟ್ ಕೊಟ್ರೆ ಅದನ್ನ ನಾನು ಪ್ರಿಪೇರ್ ಮಾಡಿ ನಮ್ಮ ತಾಲೂಕು ಇರ್ತಕ್ಕಂಥ ಶಿಲ್ಪಿಗಳಿಗೆ ಗುರುಸಿ ಅವರಿಗೆ ಗೌರವ ಸನ್ಮಾನ ಮಾಡೋ ಮುಖಾಂತರವಾಗಿ ಈ ಹಬ್ಬವನ್ನು ಮಾಡ್ತೀವಿ ಅಂತ ಹೇಳ್ತಾ, ಹಾಗೂ ನಮ್ಮ ತಹಸೀಲ್ದಾರ್ಗೆ ಮತ್ತು ನಮ್ಮ ಇವರಿಗೆ ಡೈರೆಕ್ಷನ್ ಪಾಸ್ ಮಾಡ್ತಾ ಇದ್ವಿ. ಎಲ್ಲ ಆಫೀಸಿಗೆ ನೋಟಿಸ್ ಮಾಡೋ ಮುಖಾಂತರವಾಗಿ 10 ಗಂಟೆಗೆ ಪೂಜೆ ಮಾಡಿ 11 ಗಂಟೆಗೆ ಎಲ್ಲ ಬರೋಕ್ಕೆ ವ್ಯವಸ್ಥೆ ಎಲ್ಲ ತಾಲೂಕು ಅಧಿಕಾರಿಗಳು ಕೂಡ ನಾನು ಅಲ್ಲಿ ಬರ್ಲಿಕ್ಕೆ ಹೇಳ್ತೀನಿ. ಸೊ ಅದರಿಂದ ಈ ಹಬ್ಬವನ್ನು ವಿಶೇಷವಾಗಿ ಮಾಡೋಣ. ಒಂದು ದಿವಸ ಕೂತು ನಾನು ಈಗಾಗಲೇ ಕೆಲವು ಜಾತಿಗಳಿಗೆ, ಸಾಕಷ್ಟು ಜಾತಿಗಳಿಗೆ ಇಲ್ಲಿ ನಮ್ಮ ಇದಿಲ್ಲ, ಏನು ಏನಂತಾರೆ ಅಲ್ಲ ರುದ್ರಭೂಮಿ ಇಲ್ಲ, ಸಾಕಷ್ಟು ಜನಕ್ಕೆ ಪಾಪ ಸಾಕಷ್ಟು ಜಾತಿಯಲ್ಲಿ ಕೂಡ ಮನವಿ ಕೊಟ್ಟಿದ್ದಾರೆ. ನಾನು ಕೂಡ ವೇಟ್ ಮಾಡ್ತಾ ಇದ್ದೆ. ಏನ್ ವೇಟ್ ಮಾಡ್ತಾ ಇದ್ದೆ ಅಂದ್ರೆ ನನ್ನ ಪರ್ಮನೆಂಟ್ ತಹಸೀಲ್ದಾರ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೆ. ನನಗೆ ಏನಾಗುತ್ತೆ, ಮುಳಬಾಗಿಲು ತಾಲೂಕಲ್ಲಿ ಎಲ್ಲ ಬರೀ ಟೆಂಪರರಿ ತಹಸೀಲ್ದಾರ್ ಜಾಸ್ತಿ ಆಗ್ಬೋದು. ಸೊ ಅದರಿಂದ ಪರ್ಮನೆಂಟ್ ತಹಸೀಲ್ದಾರ್ ಬರಲಿ ಅಂತ ಕೂಡ ನಾನು ವೇಟ್ ಮಾಡ್ತಿದ್ದೆ. ಸೊ ಈ ತಹಸೀಲ್ದಾರ್ ಇಲ್ಲದೆ ಕೂಡ ತಹಸೀಲ್ದಾರ್ ಹೆಸರಾಸ್ಕೊಳ್ಳೋದು ಸ್ಟಾರ್ಟ್ ಆಗ್ಬಿಟ್ಟು ನನಗೆ ಈ ಪ್ರೋಗ್ರಾಮ್ ಹೋದಾಗ ನಾನು ಕನ್ಫ್ಯೂಸ್, ಯಾಕೆ ತಹಸೀಲ್ದಾರ್ ಅಂತ ನನ್ಗೆ ಕನ್ಫ್ಯೂಸ್. ಸೊ ಅವರೇ ಫೋನ್ ಮಾಡಿ ತಹಸೀಲ್ದಾರ್ ಹೆಸರಾಕಿ ಅಂತ ಹಾಕ್ಸ್ಕೊಳ್ಳೋ ಮಟ್ಟಕ್ಕೆ ನಮ್ಮ ತಾಲೂಕು ಆಯ್ತು ಬಂದ್ಬಿಡ್ತು. ಇದರಿಂದ ಈಗ ಉತ್ತಮ ಅಧಿಕಾರಿ ನಮಗೆ ಸಿಕ್ಕಾಗ ನಾನೊಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಉತ್ತಮ ಸಮಾಜನ ಕಟ್ಟಬೇಕಾದ್ರೆ ಉತ್ತಮ ವ್ಯಕ್ತಿಗಳ ಜೊತೆ ನಾವಿದ್ದಾಗ ಮಾತ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹೌದಾ? ಅಲ್ಲಿ ಯಾವುದೇ ಸಂಸಾರ, ಸಂಘಟನೆ, ಸಂಸ್ಥೆಗಳು ಚೆನ್ನಾಗಿರ್ಬೇಕಾದ್ರೆ ಆ ಹೊಂದಾಣಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸಂಸಾರದಲ್ಲಿ ಹೊಂದಾಣಿಕೆ ಇರ್ತದ ಆ ಸಂಸಾರ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತದೆ. ಇವತ್ತು ಬಹುಶಃ ನಮ್ಮ ತಾಲೂಕಲ್ಲಿ ಈಗಿನ ಎಲ್ಲ ತಾಲೂಕು ಅಧಿಕಾರಿ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ನಾವು ಕುಟುಂಬದ ತರ ಸರ್ ಹೋಗ್ತಾ ಇದ್ವಿ. ಸೊ ಮುಂದಿನ ದಿವಸದಲ್ಲಿ ನನಗೆ ಅವ್ರ ಕಡೆಯಿಂದ ಒಂದು ದೊಡ್ಡ ಮಟ್ಟಕ್ಕೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದೀನಿ. ಅದನ್ನ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ನಂಬಿಕೆ ನನಗಿದೆ ಅಂತ ಹೇಳ್ತಾ, ನೀವು ಏನೇನು ಕೊಟ್ಟಿದ್ದೀರಿ ಜನವರಿ 1st ವೀಕ್ 2nd ವೀಕ್ ಕೂತ್ಕೊಂಡು ಎಲ್ಲೆಲ್ಲಿ ನಮ್ದು ಸರ್ಕಾರಿ ಭೂಮಿ ಇದೆ, ಆ ಸರ್ಕಾರಿ ಭೂಮಿನ ರುದ್ರಭೂಮಿಗೆ ಯಾರು ಕೊಡ್ಬೇಕಪ್ಪ ಪಾಪ ಒಂದಂತೂ ಹೇಳಕ್ ಇಷ್ಟಪಡ್ತೀವಿ. ಪಾಪ ನಂದಿ ಜೋಗಿ ಅಂತ ಒಂದು ಕುಟುಂಬ ಇದೆ, ಒಂದು 3000 ಜನ ಕುಟುಂಬ ಇದ್ದಾರೆ. ಆ ಕುಟುಂಬದವ್ರಿಗೆ ಸತ್ರ ತಗೊಂಡು ಹೋಗ್ಲಿಕ್ಕೆ ಎಲ್ಲೂ ಜಾಗ ಇಲ್ಲ. ಎಂತ ದುರಂತ ನೋಡಿದ್ದು, ಜಾಗ ಇಲ್ಲ. ಎಲ್ಲ ಹೋಗಿ ಸೀಗೆರಳ್ಳಿ ಕೆರೆಯಲ್ಲಿ ಇಲ್ಲ ಬೇರೆ ಕೆರೆ ಹಾಕ ನೀರು ಬಂದು ನೋಡ್ಕೊಂಡು ಹೋಗ್ತದೆ. ಅಂದ್ರೆ ವರ್ಷಕ್ಕೊಮ್ಮೆ ನೋಡ್ಕೊಳ್ತಕ್ಕಂಥ ಅವರು ದೊಡ್ಡವರಿಗೆ ಪೂಜೆ ಮಾಡೋದು ದುರಂತ ಕೂಡ ನಮ್ಮ ತಾಲೂಕಲ್ಲಿ ಇಲ್ಲ. ಇದೇನಾಗಿದೆ, ಈಗ ನಮ್ಮ ತಾಲೂಕಲ್ಲಿ ಏನಾಗಿದೆ, ನಾನು ಬಂದಿದ್ ಕೂಡ ಎಲ್ಲೆಲ್ಲಿ ಸರ್ಕಾರಿ ಜಮೀನು ಹುಡ್ಕೊಂಡು ಹೋದ ಒಂದು ಜಮೀನು ಸಿಕ್ಕಿಲ್ಲ, ಎಲ್ಲ ಮಾರಾಟ ಎಲ್ಲ ಜಮೀನು ಈ ಮಾರಾಟ. ಯಾವ್ದೋ ತೆಲುಗು ಫಿಲ್ಮ್ ನೋಡ ಶಾಮುಸೇವ್ ಬೆಲ್ರಿ ಹಿಂದೆ ಅಂತ, ಶಾಮುಸೇವ್ ಅದಲ್ಲ ಹಂಗಾಗ್ಬಿಟ್ಟು ನನ್ನ ಪರಿಸ್ಥಿತಿ ಇವತ್ತು ಮುಳಬಾಗಿಲು ತಾಲೂಕಲ್ಲಿ. ಇವತ್ತು ಒಳ್ಳೆ ಅಭಿವೃದ್ಧಿಗೋಸ್ಕರ ಒಳ್ಳೆ ಕಾರ್ಯ ತಂದಿರುವೆ
ಮಾಡ್ಲಿಕ್ಕೆ ನಮ್ಮ ಹತ್ರ ಸರ್ಕಾರಿ ಜಮೀನಿದೆ. ಈಗಾಗಲೇ 16 ಪ್ರಶ್ನೆಯ ಸೆಷನ್ ಏನು ಕೇಳಿದ್ದೀನಿ, 16 ಪ್ರಶ್ನೆ ತಕ್ಕ ಉತ್ತರ ಸಿಕ್ಕಿದೆ. ಅವ್ರು ಟೈಮ್ ತಗೊಂಡಿದ್ದಾರೆ. ಫಸ್ಟ್ ಇದೇ ಕೇಳಿದ್ದೀನಿ ನನಗೆ, ಮಾರ್ಚ್ 31 ನಾನು ಸರ್ಕಾರಿ ಜಮೀನು ಹುಡುಕೊಡ್ತಾ ಇದ್ರೆ ನಾನು ತಿಳ್ಕೊಬೇಕಾಗುತ್ತೆ. ಖಂಡಿತವಾಗ್ಲೂ ಹುಡುಕೊಡ್ತಾರೆ, ಅದು ಖಂಡಿತವಾಗಿ ಎಲ್ಲೆಲ್ಲಿ ಕಡಿವಾಣ ಹಾಕ್ಬೇಕು ಕಡಿವಾಣ ಹಾಕಿದ್ದೀನಿ, ಅದು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ, ಅದು ಖಂಡಿತವಾಗಿ ಆಗುತ್ತೆ. ಸಾರಿಗೆ ಮಿನಿಸ್ಟ್ರು ಒಳ್ಳೆ ಹೈಟೆಕ್ ಬಸ್ ಸ್ಟಾಂಡ್ ಕೊಡಿ ಕಡಿದ್ದಾರೆ, ನಮ್ಮ ಹತ್ರ ಜಾಗ ಇಲ್ಲ. ರೈತರಿಗೆ ಸಂಸ್ಕರಣದ ಇದು ಮಾಡಕ್ಕೆ ವಂಶದ ಹತ್ರ ಜಾಗ ಕೊಟ್ಟಿದ್ದೀನಿ, ಜಾಗ ಕೊಟ್ಟಿದ್ದೀನಿ. ಅರ್ಧ ಭೂಮಿ ಬರ್ತಾ ಇದೆ, ಈಗ ಅಲಾಟ್ಮೆಂಟ್ ಆಗಿದೆ ಸಂಸ್ಕರಣಕ್ಕೆ 16 ಕೋಟಿಗೆ. ರೈತರಿಗೆ ಸ್ಟೋರೇಜ್ ಮಾಡ್ಕೊಂಡು ಒಳ್ಳೆ ಸಂಸ್ಕರಣ ಘಟಕವನ್ನು ಕೇಳಿದ್ದೀವಿ, ಒಪ್ಕೊಂಡಿದ್ದಾರೆ. ನಮ್ಮ ಹತ್ರ ಜಮೀನಿಲ್ಲ. ಈ ಸಬ್ ರಿಜಿಸ್ಟರ್ 138 ವರ್ಷ ಆಗಿದೆ. ಬೆಂಗಳೂರಿನ ಹೆಣ್ಮಕ್ಳಿಗೆ ಒಂದು ಶೌಚಾಲಯ ಇಲ್ಲ. ಫೋನ್ ಮಾಡಿ ಬೈತಾನೆ ನಾನು, ಹಣ ಶೌಚಾಲಯ ಇಲ್ಲ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕಮಿಷನ್ ಮಾತ್ರ ಬೇಕು, ಶೌಚಾಲಯ ಇಲ್ಲ. ಕಟ್ಲಿಕ್ಕೆ ನಮ್ಮ ಹತ್ರ ಜಮೀನಿಲ್ಲ, ಅಂದ್ರೆ ಭೂಮಿ ಇಲ್ಲ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ನಮ್ಮ ಜಮೀನನ್ನು ನಾವೇ ಉಳ್ಕೊಳ್ಳೋ ಪರಿಸ್ಥಿತಿ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಅದರಿಂದ ಖಂಡಿತವಾಗ್ಲೂ ಮುಂದೊಂದು ದಿವಸ ಇದಕ್ಕೆಲ್ಲ ಕಡಿವಾಣ ಹಾಕ್ತೀವಿ ಅನ್ನೋ ನಂಬಿಕೆ ನಮಗಿದೆ ಅಂತ ಹೇಳ್ತಾ, ಸೊ ಏನು ಇವತ್ತು ಜಗನ್ನಾಚಾರ್ಯ ವಂಶದವರು ಕುಲಸ್ಥರು ಎಲ್ಲ ಏನ್ ಬಂದಿದ್ರಿ, ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ತಾಲೂಕು ಅಧಿಕಾರಿಗಳು ಆ ಜಾತಿಗೊಂದು ಈ ಜಾತಿಗೊಂದು ನಾವೆಲ್ಲೂ ಮಾಡಿಲ್ಲ, ನಾವೆಲ್ಲರೂ ಒಂದೇ ಸಮಾನ ಮಾಡ್ಕೊಂಡು ಬರ್ತಾ ಇದ್ವಿ. ನಿಮ್ಮ ಜಯಂತಿಯನ್ನು ಕೂಡ ತುಂಬಾ ಅದ್ಭುತವಾಗಿ ವಿನೂತವಾಗಿ ಮುಗಿಸ್ಕೊಳ್ಳಿಕ್ಕೆ ನಾವೆಲ್ಲ ಒಪ್ಪಿಗೆ ಒಂದೇ ತರಗೆಲ್ಲ ಸೇರಿ ಮಾಡೋಣ. ಆದಷ್ಟು ಬೇಗ ನಿಮ್ಮ ಏನು ಸಿಂಪಲ್ ಲೀಸ್ಟ್ ಕೊಡ್ಬೇಕಂತ ತಮಗೆ ನಮ್ಮ ಯುವರಿಗೆ ಸಿಂಪಲ್ ಲೀಸ್ಟ್ ಕೊಡಿ. ಸೊ ಮಿಕ್ಕಿದ್ದನ್ನ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಬರೀ ಸಿಂಪಲ್ ಅಲ್ಲ ಸರ್, ಪಂಚಕಸ್ಬುಲ್ಕ ಒಂದೊಂದು ವರ್ಷ ಒಬ್ಬರಿಗೆ ಎಲ್ಲರೂ, ಯಾಕಂದ್ರೆ ನಮ್ದು ಚಿಕ್ಕ ಒಂದೊಂದು ವರ್ಷ ಆಗಲ್ಲ. ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಆಗಮಿಸಿ ಅಡಿಗೆ